ರಶ್ಮಿಕಾ ಮಂದಣ್ಣ ಅವರು ಯಾವಾಗಲೂ ಯಾವುದಾದ್ರೂ ಒಂದು ರೀಸನ್ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಟ್ರೋಲಲ್ಲಿ ಸೌಂಡಲ್ಲಿ ಇದ್ದೇ ಇರ್ತಾರೆ. ಆದರೆ ಈ ಸಲ ಇವರು ಟ್ರೋಲಿಂದ ಸೌಂಡ್ ಮಾಡ್ತಾ ಇಲ್ಲ, ಬದಲಿಗೆ ಖಡಕ್ ವಾರ್ನಿಂಗಿಂದ ಸೌಂಡ್ ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ನಾವಿವತ್ತು ರಶ್ಮಿಕಾ ಮಂದಣ್ಣ ಅವರು ಯಾವ ರೀಸನ್ಗೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಏನಿದು ವೈರಲ್ ಆಡಿಯೋ ಕತೆ ಎಲ್ಲನೂ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ರಶ್ಮಿಕಾ ಮಂದಣ್ಣ ಅವರು ವಿಜಯ ದೇವರಕೊಂಡ ಅವ್ರನ್ನ ರೀಸೆಂಟ್ ಆಗಿ ಮದುವೆ ಆಗಿ ಹ್ಯಾಪಿಯಾಗಿರ್ಬೇಕಾದ್ರೆ ಯಾರೋ ಈ ಸೈಡಲ್ಲಿ ರಶ್ಮಿಕಾ ಮಂದಣ್ಣ ಆ್ಯಂಡ್ ರಕ್ಷಿತ್ ಶೆಟ್ಟಿ ಅವರ ಎಂಗೇಜ್ಮೆಂಟ್ ಬ್ರೇಕಪ್ ಆಗೋವಂಥ ರೀಸನ್ ಆದ ಆಡಿಯೋನ, ಅಂದರೆ ರಶ್ಮಿಕಾ ಅವರ ತಾಯಿ ಮಾತಾಡಿರುವಂಥ ರೆಕಾರ್ಡಿಂಗ್ಸ್ನ ಶೇರ್ ಮಾಡಿದ್ದಾರೆ ಅಥವಾ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ರಶ್ಮಿಕಾ ಅವರ ತಾಯಿ ಹೇಳ್ತಾರೆ, ರಕ್ಷಿತ್ ಶೆಟ್ಟಿ ಅವರ ಅಮ್ಮ ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾ ಇದ್ರು ಆ್ಯಂಡ್ ರಶ್ಮಿಕಾ ಅವರ ತಾಯಿನ ಸಾರಿ ಕೇಳೋದಕ್ಕೆ ಹೇಳ್ತಾ ಇದ್ರು ಅಂತ. ಮತ್ತೆ ರಶ್ಮಿಕಾ ಅವರು ವಿಜಯ್ ದೇವರಕೊಂಡ ಅವರ ಜೊತೆ ಗೀತಾ ಗೋವಿಂದಂ ಫಿಲಮಲ್ಲಿ ಒಂದು ಕಿಸ್ಸಿಂಗ್ ಸೀನ್ ಮಾಡಿದ್ರು ಅಲ್ವಾ, ಅದು ರಕ್ಷಿತ್ ಶೆಟ್ಟಿ ಅವ್ರಿಗೆ ಇಷ್ಟ ಆಗಲಿಲ್ಲ ಅನ್ನೋದು, ಮತ್ತೆ ರಕ್ಷಿತ್ ಶೆಟ್ಟಿ ಅವರ ಪರ್ಮಿಷನ್ ಇಲ್ಲದೆ ಹೇಗೆ ಮಾಡಿದ್ರು ಅನ್ನೋ ಆಡಿಯೋ ಆ್ಯಂಡ್ ರಶ್ಮಿಕಾ ಅವರು ಫಿಲಮ್ ಮಾಡೋದನ್ನು ಕ್ವಿಟ್ ಮಾಡಬೇಕು ಆ್ಯಂಡ್ ಟ್ವಿಟರಲ್ಲಿ ಅದನ್ನು ಪೋಸ್ಟ್ ಮಾಡಬೇಕಿತ್ತು ಅಂತ ಹೇಳ್ತಾ ಇರುವಂಥ ವಿಷಯ ಇದೆ ಅಲ್ವಾ. ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನಲಲ್ಲಿ ಇದರಿಂದನೇ ರಕ್ಷಿತ್ ಶೆಟ್ಟಿ ಆ್ಯಂಡ್ ರಶ್ಮಿಕಾ ಅವರ ಎಂಗೇಜ್ಮೆಂಟ್ ಬ್ರೇಕಪ್ ಆಯಿತು ಅನ್ನೋ ರೀಸನ್ ಅಂತ ಹೇಳ್ತಾ ಇರೋದು ವೈರಲ್ ಆಗ್ತಾ ಇದೆ. ಇದರಿಂದ ರಶ್ಮಿಕಾ ಅವರು ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದಾರಂತೆ. ಅದಕ್ಕೆ ನಿನ್ನೆ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಅವರು ಒಂದು ಖಡಕ್ ವಾರ್ನಿಂಗ್ನ ಮಾಡಿದ್ದಾರೆ. ಆ ಪೋಸ್ಟ್ ಅಥವಾ ವಾರ್ನಿಂಗ್ ಏನಂತಂದರೆ, ಲಾಸ್ಟ್ 8 ಇಯರ್ಸಿಂದ ನನ್ನ ಲೈಫಲ್ಲಿ ಆಗ್ತಾ ಇರುವಂಥ ಟ್ರೋಲ್, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರುವಂಥ ಬ್ಯಾಡ್ ಪ್ರಮೋಷನ್, ಮತ್ತು ಕೆಲವೊಂದು ನ್ಯೂಸ್ ಚಾನಲ್ ಅವರು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದನ್ನು ಎಲ್ಲನೂ ಸಹಿಸ್ಕೊಂಡು ಬಂದಿದ್ದೀನಿ. ಆದರೆ ಇದು ಇವಾಗ ತುಂಬ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ನನಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಇದನ್ನು ಎಂಡ್ ಮಾಡಬೇಕು ಅಂತ ಒಂದು ಬೌಂಡ್ರಿನ ಹಾಕ್ತಾ ಇದ್ದೀನಿ. ಮತ್ತು ಎಲ್ಲರೂ 24 ಅವರ್ಸಲ್ಲಿ ಆ ಆಡಿಯೋನ ವಿಡಿಯೋನ ಡಿಲೀಟ್ ಮಾಡಲಿಲ್ಲ ಅಂತಂದರೆ ಇದು ನನ್ನ ಪ್ರೈವಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿ ಲೀಗಲ್ ಆ್ಯಕ್ಷನ್ ಕೊಡ್ತೀನಿ ಅಂತ ರಶ್ಮಿಕಾ ಅವರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ಸ್ಟೇಟ್ಮೆಂಟ್ ಕೂಡ ಕನ್ನಡದಲ್ಲೇ ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ಇಲ್ಲಿ ತನಕ ನನಗೆ ತುಂಬ ಜನ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಮ್ಮ ಖಾಸಗಿ ಜೀವನದ ಬಗ್ಗೆ ಬೈಕೊಂಡು ಮಾತಾಡುವಂಥ ಜನ ಒಂದು ಅರ್ಥ ಮಾಡ್ಕೋಬೇಕು, ಅವರೆಲ್ಲ ನನ್ನ ಜೀವನ ಹೇಗಿರಬೇಕು ಅಂತ ನಿರ್ಧಾರ ಮಾಡೋಕ್ಕಾಗತ್ತಾ? ನಮ್ಮ ಲೈಫ್ ನಮ್ಮದು ಅಲ್ವಾ, ನಮ್ಮ ನಿರ್ಧಾರ ನಾವೇ ತಗೋಬೇಕು ಅಲ್ವಾ, ದೆನ್ ನಾವೇ ತಗೋತೀವಿ ಅಂತ ಸ್ಟ್ರಾಂಗ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದೇನೇ ಆಗಲಿ, ರೀಸೆಂಟ್ಲಿ ಹ್ಯಾಪಿಯಾಗಿ ಮದುವೆಯಾಗಿ ಇದ್ದಂಥ ಇವ್ರಿಗೆ ಈ ಆಡಿಯೋ ಕ್ಲಿಪ್ ತಲೆ ಕೆಡಿಸ್ತಾ ಇರೋದು ಮಾತ್ರ ನಿಜ. ಇನ್ನು ಈ ಆಡಿಯೋದಲ್ಲಿ ಇರೋದು ನಿಜಾನ ಆರ್ ಒನ್ ಸೈಡ್ ಸ್ಟೋರಿನ, ಇಫ್ ಇನ್ ಕೇಸ್ ಇದು ನಿಜ ಆದರೆ ಇದೇ ಮೇಯ್ನ್ ರೀಸನ್ನ ಗೊತ್ತಿಲ್ಲ. ಆದರೆ ಆಡಿಯೋ ಮಾತ್ರ ವೈರಲ್ ಆಗ್ತಿರೋದು ನಿಜ. ಆ್ಯಂಡ್ ಇದಕ್ಕೆ ರಕ್ಷಿತ್ ಶೆಟ್ಟಿ ಅವರ ಆನ್ಸರ್ ಏನು ಅಥವಾ ರಿಯಾಕ್ಟ್ ಹೇಗಿರುತ್ತೆ ಕಾದು ನೋಡಬೇಕು. ಫೈನಲಿ ನಾನು ಹೇಳೋದು, ಗೀತಾ ಗೋವಿಂದಂ ಫಿಲಮ್ ರಶ್ಮಿಕಾ ಮಂದಣ್ಣ ಅವರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟೇ ಆಯಿತಾ? ಇಷ್ಟು ದಿನ ಇಷ್ಟು ವರ್ಷ ಅಂದರೆ 8 ಇಯರ್ಸಿಂದ ರಿಲೀಸ್ ಆಗದೆ ಇರೋವಂಥ ಈ ಆಡಿಯೋ ಇವಾಗ ರಶ್ಮಿಕಾ ಅವರ ಮದುವೆ ಆದಮೇಲೆ ರಿಲೀಸ್ ಆಗ್ತಾ ಇರೋದು ಯಾಕೆ ಅನ್ನೋ ಡೌಟ್ ಹಾಗೇ ಇದೆ. ಮತ್ತು ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.